ಸೋಮವಾರದಿಂದ ಈಗ ಏನಾದ್ರು ಬೈಕ್ ಟ್ಯಾಕ್ಸಿ ಅವರು ಹುಡುಗರು ಓಡಿಸಿದ್ರೆ ಅವ್ರಿಗೇನಾದ್ರು ಪ್ರಾಬ್ಲಮ್ ಆಗುತ್ತಾ ಸರ್? ಇವಾಗ ಏನಂದರೆ ಬೈಕ್ ಟ್ಯಾಕ್ಸಿ ಇಷ್ಟು ದಿವಸ ಏನು ರನ್ ಆಗ್ತಾ ಇತ್ತು, ಮೊನ್ನೆ ಶುಕ್ರವಾರ ಅದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಏನೆಲ್ಲ ಆಗುತ್ತೆ ಸರ್ ನೆಕ್ಸ್ಟ್ ಅಂತ? ಈಗ ಇದು ಬೈಕು ಟ್ಯಾಕ್ಸಿ ಮಾಡೋದು ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಮಾನ್ಯ ಹೈಕೋರ್ಟು ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಹೊರಡಿಸಿದೆ. ಸೊ ಅದು ಆ್ಯಸ್ ಪರ್ ಕಾನೂನು ಏನಿದೆ, ಆ್ಯಸ್ ಪರ್ ಲೀಗಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅದು ನೀವು ಯಾವುದೇ ರೀತಿಯಾದ ಬೈಕಲ್ಲಿ ಟ್ಯಾಕ್ಸಿ ಮಾಡುವಂಥದ್ದು ಪ್ರಾವಿಷನ್ ಇಲ್ಲ ಅಂಡರ್ ಮೋಟರ್ ವೆಹಿಕಲ್ ಆ್ಯಕ್ಟ್. ಸೊ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ನೀವು ಏನಾದರೂ ಬೈಕ್ ಓಡಿಸ್ಬೇಕು ಅಥವಾ ಕಾರ್ ಏನಾದರೂ ಟ್ಯಾಕ್ಸಿ ಇದು ಮಾಡಬೇಕು ಅಂತ ಹೇಳಿದರೆ ಯೆಲ್ಲೋ ಬೋರ್ಡು ಕಂಪಲ್ಸರಿ ಇರುತ್ತೆ, ಮತ್ತು ಅದಕ್ಕೆ ಆದಂತಹ ಒಂದು ಡ್ರೆಸ್ ಕೋಡ್ ಇರುತ್ತೆ, ಮತ್ತು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಬೇಕಾಗಿರುತ್ತೆ. ಈಗ ಜನರಲಿ ನೀವು ಬೈಕ್ನ ಇಟ್ಕೊಂಡು ಯಾರೋ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅದು ಟ್ಯಾಕ್ಸಿನೋ ಬೈಕೋ ಏನೂ ಗೊತ್ತಾಗಲ್ಲ, ಯಾವುದು ಬೈಕು ಯಾವ್ದು ಟ್ಯಾಕ್ಸಿ ಅನ್ನೋದೇನು ಗೊತ್ತಾಗಲ್ಲ. ಆದ್ದರಿಂದ ಮಾನ್ಯ ಹೈಕೋರ್ಟು ಒಂದು ಆದೇಶನ ಹೊರಡಿಸಿದೆ, ನೀವು ಯಾವುದೇ ರೀತಿಯಾದ ಇದು ಮಾಡ್ಕೋಬಾರ್ದು. ಮಾಡಿದ್ರೆ ನೀವು ಅದಕ್ಕೆ ತಕ್ಕನಾಗಿ ಯಾವುದು ಕಾನೂನಿದೆ ಆ ಕಾನೂನಿನ ಅಡಿಯಲ್ಲಿ ಕಾನೂನಿನ ಪ್ರಕಾರ ನೀವು ಬೈಕ್ ಟ್ಯಾಕ್ಸಿಯನ್ನು ನೀವು ಚಲಾಯಿಸಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಹೈಕೋರ್ಟು ಈ ಆದೇಶವನ್ನು ಓಡಿಸಬಾರ್ದು ಅಂತಲೇ ಹೊರಡಿಸಿದೆ ಸರ್. ಸರ್, ಈಗ ಅದೇ ರೀತಿ ಏನಂದರೆ 1-1.5 ಲಕ್ಷ ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ನಿಗಳು ಕೂಡ ಬ್ಲೇಮ್ ಮಾಡ್ತಾ ಇದೆ. ಅದಕ್ಕೆ ಈಗ ನೋಡಿ, ರೈಟ್ ಟು ಎಜುಕೇಷನ್ನು ಈಸ್ ಫಂಡಮೆಂಟಲ್ ರೈಟ್, ಆರ್ಟಿಕಲ್ 21 ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರು ರೈಸ್ ಮಾಡಿರೋದು ವ್ಯಾಲಿಡ್ ಪಾಯಿಂಟ್ ಆಗುತ್ತೆ. ಬಟ್ ಅದು ಲೀಗಾಲಿಟಿಯಲ್ಲಿ ನಾವು ಚೆಕ್ ಮಾಡಬೇಕಾಗುತ್ತೆ. ನೀವು ರೈಟ್ ಟು ಎಜುಕೇಷನ್ ಕೊಡೋದು ಗೌರ್ನಮೆಂಟ್ ಕೊಡಬೇಕು ಅಂತ ಆರ್ಟಿಕಲ್ 21 ಅನುಚ್ಛೇದ 21ರಲ್ಲಿ ಸಂವಿಧಾನದ ಅಡಿಯಲ್ಲಿ ಕಾನೂನು ಹೇಳುತ್ತೆ. ಅದು ಈಗ ಇಲ್ಲೀಗಲಾಗಿ ನೀವು ಮಾಡಿಕೊಡೋದ್ರಿಂದ ಅದು ಆರ್ಟಿಕಲ್ 21ಗೆ ಯಾವುದೇ ರೀತಿ ಇಟ್ ಡಸ್ ನಾಟ್ ಹಿಟ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್ ಆರ್ ಆರ್ಟಿಕಲ್. ಸೊ ಆದ್ದರಿಂದ ಕಾನೂನು ಪ್ರಕಾರ ಮಾನ್ಯ ಹೈಕೋರ್ಟು ಕರೆಕ್ಟಾಗಿ ಒಂದು ಡಿಸಿಷನ್ನ ಪಾಸ್ ಮಾಡಿದೆ. ನೀವು ಕಾನೂನಿನ ಪ್ರಕಾರ ಮಾಡಿ, ಅದನ್ನು ಬೈಕ್ ಟ್ಯಾಕ್ಸಿನೇ ಮಾಡ್ತೀರಾ ಮಾಡಿ, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ಅದಕ್ಕೆ ತಡೆ ಯಾರೂ ಮಾಡ್ತಾ ಇಲ್ಲ. ಯೆಲ್ಲೋ ಬೋರ್ಡ್ ಕ್ಲೀನಾಗಿ ಯೆಲ್ಲೋ ಬೋರ್ಡ್ ಮಾಡಿಕೊಂಡು ಮತ್ತು ಅದಕ್ಕೆ ಅದ ಡ್ರೆಸ್ ಕೋಡ್ ಮಾಡಿಕೊಂಡು ಒಂದು ಡಿಗ್ನಿಟಿ ಇರುತ್ತೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಹೈಕೋರ್ಟು ಈ ಆದೇಶವನ್ನು ಹೊರಹಾಕಿದೆ. ನೀವು ಓಡಿಸಲೇಬಾರ್ದು ಅಂತಲೇ ಹಾಕಿದೆ. ಆದ್ದರಿಂದ ನೀವು ಗೌರ್ನಮೆಂಟನ್ನು ಕೇಳಿ ಅಂತಲೂ ಒಂದು ಇದಿದೆ. ನೀವು ಗೌರ್ನಮೆಂಟ್ ಪ್ರಕಾರ ಇದು ಯಾವ್ಯಾವ ರೂಲ್ಸ್ ಬರುತ್ತೆ ಇದಕ್ಕೆ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕೇಳಿಕೊಂಡು ನೀವು ಮಾಡಿ ಅಂತಲೂ ಹೇಳಿದೆ. ಸರ್, ಈಗ ಲಾಸ್ಟು ಶುಕ್ರವಾರ ಏನಾಯಿತು, ಸ್ಟಾಪ್ ಮಾಡಿ ಅಂತ ಹೇಳಿದೆ. ಮುಂದೆ ಏನೆಲ್ಲ ಕ್ರಮನ ಕೈಗೊಳ್ಬೋದು ಇವರು ಕಂಪ್ನಿಯವರು, ಮತ್ತು ಏನು ಜಜ್ಮೆಂಟ್ ಬರ್ಬೋದು ಅಂತ ಸರ್? ಈಗ ಫೈನಲ್ ಜಡ್ಜ್ಮೆಂಟ್ ಇನ್ನೂ ಆಗಿಲ್ಲ ಅಂತ ನಾನು ಅಂದ್ಕೊತೀನಿ. ಫೈನಲ್ ಜಡ್ಜ್ಮೆಂಟ್ ಈಗ ಗೌರ್ನಮೆಂಟಿಂದ ಸರ್ಟನ್ ಇದು ಕೇಳಿದೆ, ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫೈನಲ್ ಜಡ್ಜ್ಮೆಂಟ್ ಮಾಡಿ ಮುಗಿಸುತ್ತೆ. ಆ ಜಡ್ಜ್ಮೆಂಟು ಏನಾದರೂ ಈ ಪಾರ್ಟಿಗಳಿಗೆ ಯಾರು ಅಪ್ಲಿಕೇಶನ್ ರಿಟ್ ಪಿಟಿಷನ್ನ ಸಲ್ಲಿಸಿದ್ದಾರೆ ಅವ್ರಿಗೇನಾದರೂ ಅಗ್ರೀವ್ಡ್ ಆಗಿ ಬಂದರೆ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ಬೋದು. ಇದೇ ಒಂದು ಜಡ್ಜ್ಮೆಂಟ್ನ ಮಾನ್ಯ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿ ಅಲ್ಲಿ ಇವ್ರಿಗೆ ಏನು ಅನ್ಯಾಯ ಆಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ವಾದ ಮಾಡಿದಲ್ಲಿ ಅಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದನ್ನು ಇದು ಮಾಡ್ಬೋದು ಸರ್. ಇನ್ನೊಂದು, ಗೌರ್ಮೆಂಟಿಗೆ 6 ವಾರ ಕಾಲ ಅವ್ರಿಗೆ ಅವಕಾಶ ಕೊಟ್ಟಿತ್ತು ಈ ಬೈಕ್ ಟ್ಯಾಕ್ಸಿಗೆ ಒಂದು ರೂಪುರೇಷೆ ಮಾಡಿಬಿಟ್ಟು ಒಂದು ಸಬ್ಮಿಟ್ ಮಾಡಿ ಅಂತ. ಆದರೂ ಗೌರ್ಮೆಂಟ್ ಏನು ಮಾಡೋದು, 6 ವಾರ ಸಾಕಾಗಲ್ಲ ನಮಗೆ ಅಂತೇಳಿ ಇನ್ನೊಂದು ಮಂತ್ ಎಕ್ಸ್ಟೆಂಡ್ ಕೇಳಿದ್ರು. ಮೊನ್ನೆ ಈಗ 13th ಇತ್ತು, ಆದರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದಾಗ ಕೋರ್ಟು ಜಡ್ಜ್ಮೆಂಟ್ ಫೈನಲ್ ಅಂದರೆ 16ರಿಂದ ಓಡಿಸಬಾರ್ದು ಮತ್ತು 24 ಫೈನಲ್ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರೆ ಗೌರ್ಮೆಂಟ್ ಇಲ್ಲಿ ತನಕ ಯಾಕೆ ಈಗ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ? ಇನ್ನೇನಾದ್ರು ಸಬ್ಮಿಟ್ ಮಾಡೋಕ್ಕೆ ಅವಕಾಶ ಇದೆಯಾ ಗೌರ್ಮೆಂಟಿಗೆ? ಅಂದರೆ ಅವರು ಒಂದು ರೀಸನ್ಸ್ ಕೊಟ್ಟು ಬೇಕಾದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಅಥವಾ ಅವ್ರು ಕೊಟ್ಟಿಲ್ಲ ಅಂತೇಳಿ ಅದನ್ನೇ ಒಂದು ರೀಸನ್ ಆಗಿ ಇಟ್ಕೊಂಡು ಇವ್ರು ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ಬೋದು. ಸೊ ಅದೂ ಇರ್ತದೆ, 2 ಕಡೆ ಮಾಡೋಕ್ಕೆ ಚಾನ್ಸಸ್ ಇದೆ ಸರ್. ಸರ್, ಇನ್ನೊಂದು, ಈಗ ಸುಪ್ರೀಂ ಕೋರ್ಟ್ ಅಕಸ್ಮಾತ್ ಏನಾದ್ರು ಹೋದರೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಏನು ರನ್ ಆಗೋದು ಏನು ಜಜ್ಮೆಂಟ್ ಬರುತ್ತೆ ಅಲ್ಲಿವರೆಗೂ ನಮಗೆ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಅದನ್ನು ಏನಾದ್ರು ತರ್ಬೋದಾ ಕಂಪ್ನಿಗಳಿಗೆ? ಇಲ್ಲ, ಈಗ ಇಲ್ಲಿ ಏನು ಮಾನ್ಯ ನಮ್ಮ ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟ್ನ ಪಾಲಿಸಲೇಬೇಕಾಗಿ ಬರುತ್ತೆ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅಪೀಲ್ ಮಾಡಿ ಅವರು ಅಲ್ಲಿ ಹೊಸ ಆದೇಶ ಹೊರ ಹಾಕುವವರೆಗೆ, ಅಲ್ಲೇನಾದರೂ ಹೊಸ ಆದೇಶ ಈ ಒಂದು ಆದೇಶವನ್ನು ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿದೆ ಬೇರೆ ಒಂದು ಹೊಸ ಆದೇಶ ಬಂದಲ್ಲಿ ಆವಾಗ ಇವರು ಕಂಟಿನ್ಯೂ ಮಾಡ್ಬೋದು ಓಡಿಸ್ಕೊಂಡು. ಅದರಿಂದ ಈಗ ಈ ಆದೇಶ ಏನು ಕೊಡುತ್ತೆ, ಮಾನ್ಯ ಹೈಕೋರ್ಟ್ ಏನು ಕೊಡುತ್ತೆ ಅದೇ ಆದೇಶ ಪಾಲಿಸಬೇಕಾಗಿ ಬರುತ್ತೆ. ಓಡಿಸಬಾರ್ದು ಅಂದರೆ ಓಡಿಸಿದ್ರೆ ಅದಕ್ಕೆ ತಕ್ಕನಂಗೆ ಪೊಲೀಸ್ ಅವ್ರು ಏನು ಮಾಡಬೇಕು ಅದನ್ನು ಹಿಡ್ಕೊಂಡು ಪ್ರಾಬೆಟ್ ಮಾಡುವಂತಹ ಎಲ್ಲ ಸಾಧ್ಯತೆ ಇರುತ್ತೆ.
ಸರ್ ಈಗ ನಾಳೆಗೆ ಅಕಸ್ಮಾತ್ 16ಕ್ಕೆ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ, ಕಂಪ್ನಿಗಳೆಲ್ಲ ಅಕಸ್ಮಾತ್ ಸ್ಟಾಪ್ ಮಾಡದಲ್ಲೇ ರನ್ ಮಾಡಿದ್ರೆ ಕಂಪ್ನಿಗೆ ಯಾವ ಥರ ಆ್ಯಕ್ಷನ್ ತಗೊಳುತ್ತೆ ಗೌರ್ಮೆಂಟ್, ನಮ್ಮ ಮಾನ್ಯ ಹೈಕೋರ್ಟ್? ಈಗ ಹೈಕೋರ್ಟ್ನ ಆದೇಶವನ್ನು ಅಥವಾ ಬೇರೆ ಯಾವುದೇ ಕೋರ್ಟ್ನ ಆದೇಶವನ್ನು ನಾವು ಅದನ್ನು ಪಾಲಿಸದೆ ಅದನ್ನು ಅಡ್ವರ್ಸ್ ಆಗಿ ನಾವು ಮಾಡೋಕ್ಕೆ ಹೋದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಅಂತ ಬರುತ್ತೆ. ಆ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಪ್ರಕಾರ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ನ ಅವ್ರ ಮೇಲೆ ಹೊರಡಿಸ್ಬೋದು. ಆಮೇಲೆ ಅದಕ್ಕೆ 6 ತಿಂಗಳ ಕಾಲ ಪನಿಷ್ಮೆಂಟ್ ಇದೆ. ಡೈರೆಕ್ಟ್ ಅದಕ್ಕೆ ಮಾನ್ಯ ಹೈಕೋರ್ಟ್ ಆರ್ಡರ್ ಮಾಡಿ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಆರ್ಡರ್ ಮಾಡಿ ಪನಿಷ್ಮೆಂಟ್ ಕೊಡಿಸ್ಬೋದು ಸರ್. ಅದೇ ರೀತಿ ಅಕಸ್ಮಾತ್ ಪನಿಷ್ಮೆಂಟ್ ಅಂದ್ರೆ ಈಗ ಬೈಕ್ ಟ್ಯಾಕ್ಸಿ, ಓಲಾ, ಊಬರ್, ರ್ಯಾಪಿಡ್ ಅವ್ರದ್ದು ಕಾರ್ ಸರ್ವಿಸ್ ಇದೆ, ಅದನ್ನೂ ಅಷ್ಟೇ ಆರ್ಡರ್ ಬಂದ್ಬಿಡುತ್ತಾ ನೆಕ್ಸ್ಟ್ ಅಕಸ್ಮಾತ್ ಇನ್ಕ್ಲೂಡ್ ಒಟ್ಟಿಗೆ ಇರೋದ್ರಿಂದ? ಇಲ್ಲ, ಈಗ ಅದಕ್ಕಷ್ಟೇ ಅಂತ ಹೇಳಿದ್ರೆ ಈಗ ಇದಕ್ಕೆ ಕರೆಕ್ಟಾಗಿ ಒಂದು ಆಥರೈಸೇಷನ್ ಇಲ್ಲ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇಲ್ಲ, ಯಾವುದೇ ಒಂದು ಎಲ್ಲೋ ಬೋರ್ಡ್ ಇಲ್ಲ, ಯಾವುದೇ ಒಂದು ಯೂನಿಫಾರ್ಮಿಟಿ ಇಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಮಾನ್ಯ ಹೈಕೋರ್ಟು ಇದು ಮಾಡಿದೆ, ಓಡಿಸ್ಬೇಡಿ ಅಂತ ಹೇಳ್ಬಿಟ್ಟು ತಡೆ ಮಾಡಿದೆ. ಅದಕ್ಕೆ ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ರೆ, ಕಾರಿಗೆ ಎಲ್ಲೋ ಬೋರ್ಡ್ ಕ್ಲೀನಾಗಿ ಮಾಡ್ಕೊಂಡು ಮಾಡ್ತಾ ಇದ್ರೆ ಅದಕ್ಕೆ ಯಾವುದೇ ರೀತಿಯಾದ ಇದಿಲ್ಲ, ತಡೆ ಇಲ್ಲ. ಇಲ್ಲ, ಒಂದೇ ಕಂಪನಿಗೆ ಅದು ಡಿಫ್ರೆಂಟ್. ನೋಡಿ, ಈಗ ಫಾಲೋ ಮಾಡೋರು, ಈಗ ಇಲ್ಲಿ ಕೊಲೆ ಮಾಡೋರು ಇರ್ತಾರೆ, ಕೊಲೆ ಮಾಡದೇ ಇರೋರು ಇರ್ತಾರೆ. ಈ ಕೊಲೆ ಮಾಡೋರಿಗೆ ಮಾತ್ರ ಕಾನೂನಲ್ಲಿ ಶಿಕ್ಷೆ ಆಗುತ್ತೆ, ಆ ಥರ. ಸೊ ಸಿಂಪಲ್ ಆಗಿ ಹೇಳಿದೆ ನಾನು ನಿಮಗೆ. ಸೊ ಆ ಥರ ಈಗ ಸರ್ ಕಂಪ್ನಿಗಳಿಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಬಟ್ ಆ ಕಂಪ್ನಿಗಳಲ್ಲಿ ಓಡಿಸುವಂಥ ರೈಡರ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ತಿರ್ಗಾ ಹೇಳಿ ಸರ್, ತಿರ್ಗಾ ಬನ್ನಿ. ಈಗ ಕಂಪ್ನಿಗೆ ಪ್ರಾಬ್ಲಮ್ ಆಗುತ್ತೆ ಸರ್, ಏನಾದ್ರು ಕೋಡ್ ಆಫ್ ಕಂಡಕ್ಟ್ ಏನಾಗುತ್ತೆ, ಕಂಪ್ನಿಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಅಕಸ್ಮಾತ್ ಸೋಮವಾರದಿಂದ ಈಗ ಏನಾದ್ರು ಬೈಕ್ ಟ್ಯಾಕ್ಸಿ ಅವರು ಹುಡುಗರು ಓಡಿಸಿದ್ರೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಅಂದರೆ ಈಗ ಓಡಿಸೋರು ಅವ್ರು ಇರ್ತಾರೆ, ಅವ್ರಿಗೆ ಆದೇಶ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಪೆಟ್ಟಿ ಕೇಸಸ್ ಹಾಕುವಂಥ ಸಾಧ್ಯತೆ ಇರ್ತೇ ಇರುತ್ತೆ. ಯಾಕಂದರೆ ಫಸ್ಟ್ ಹಿಡ್ಕೊಳ್ಳೋದೇ ಅವ್ರ ಮೂಲಕ ಅವರ ಕಂಪನಿ ಯಾರ್ಯಾರಿದ್ದಾರೆ ಹಿಂದೆ ಅವರ ಪೂರ್ತಿ ಒಂದು ಇನ್ಫಾರ್ಮೇಷನ್ ತೊಗೊಂಡು ಆಮೇಲೆ ಕಂಪನಿ ಮೇಲೆ ಇದು ಮಾಡ್ತಾರೆ. ಸೊ ಆದ್ದರಿಂದ ಅವ್ರು ಓಡಿಸೋರು ಎಚ್ಚರಿಕೆಯಾಗಿ ಓಡಿಸ್ಬೇಕು. ಯಾಕಂದರೆ ಇದು ಸಣ್ಣ ಪುಟ್ಟ ಆಗಿಲ್ಲ, ಮಾನ್ಯ ಹೈಕೋರ್ಟ್ನ ಆದೇಶ ಅಂತ ಹೇಳಿದ್ರೆ ಎಲ್ಲರೂ ಪಾಲಿಸಲೇಬೇಕಾಗಿರುವಂಥ ಒಂದು ಇದಿರುತ್ತೆ. ಆ್ಯಂಡ್ ಸೀರಿಯಸ್ನೆಸ್ ಆಗಿ ಅದನ್ನು ತೊಗೊಂಡು ಸೀರಿಯಸ್ ಆಗಿ ಅವರು ಅದನ್ನು ಯಾವುದೇ ರೀತಿ ಅಡ್ವರ್ಸ್ ಆರ್ಡರ್ ಏನು ಪಾಸ್ ಮಾಡಿದ್ದಾರೆ ಅಡ್ವರ್ಸ್ ಆಗಿ ಯಾವುದೇ ರೀತಿ ನಡ್ಕೊಳ್ಳದೆ ಆರ್ಡರ್ನ ಪಾಸ್ ಮಾಡ್ಕೊಬೇಕು, ಅದನ್ನು ಇದು ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು. ಸರ್ ಇನ್ನೊಂದು, ಈಗ ನಮ್ಮ ಹೈಕೋರ್ಟ್ ಏನು ಹೇಳಿದೆ 16ನೇ ತಾರೀಕಿಂದ ಓಡಿಸಲ್ಲ ಅಂತ ಹೇಳಿದೆ. ಅಂದರೆ ಸುಪ್ರೀಂ ಕೋರ್ಟು ಆ ಆದೇಶನ ಚೇಂಜ್ ಮಾಡೋವರೆಗೂ ಇದೇ ಆದೇಶ ಇದ್ದೇ ಇರುತ್ತೆ? ಇದೇ ಆದೇಶನೇ ಇರುತ್ತೆ. ನಾನು ಅದೇ ನಿಮಗಾಗಲೇ ಹೇಳಿದ್ದು, ಸುಪ್ರೀಂ ಕೋರ್ಟಿಗೆ ಇವರು ಅಪೀಲ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಲಿಮಿಟೇಷನ್ ಆಫ್ ಪೀರಿಯಡ್ ಆಫ್ ಟೈಮ್ ಅಂತ ಇರುತ್ತೆ. ಕೆಲವೊಂದು ಕೇಸಿಗೆ 60 ದಿನ, 90 ದಿನ, 180 ದಿನ, ಸೊ ಇಂಥ ಡೇಸ್ ಇರುತ್ತೆ, ಸರ್ಟನ್ ಡೇಸ್ ಇರುತ್ತೆ. ಆ ಲಿಮಿಟೇಷನ್ ಒಳಗಾಗಿ ಅವರು ಹೈಕೋರ್ಟ್ಗೆ ಅಪೀಲ್ ಮಾಡಬೇಕಾಗಿ ಬರುತ್ತೆ, ಅಪೀಲ್ ಅಪ್ಲಿಕೇಶನ್ನು ಸಲ್ಲಿಸಬೇಕಾಗಿ ಬರುತ್ತೆ. ಆವಾಗ ಸಲ್ಲಿಸಬೇಕು ಅಂತ ಹೇಳಿದ್ರೆ ಆ ಒಳಗಿನ ಪೀರಿಯಡಲ್ಲಿ ಇವ್ರು ಓಡಿಸ್ಬೋದು ಅನ್ನೋದು ನಿಮ್ಮ ಪ್ರಶ್ನೆ. ಅವರು ಓಡಿಸೋಕ್ಕಾಗಲ್ಲ, ಯಾಕಂದರೆ ಇದೇ ಆದೇಶ ಕಂಟಿನ್ಯೂ ಆಗುತ್ತೆ. ಈ ಆದೇಶನ ಎತ್ತಿ ಹಿಡಿದ್ರೆ ಮಾನ್ಯ ಸುಪ್ರೀಂ ಕೋರ್ಟು ಅವರು ಪರ್ಮನೆಂಟಾಗಿ ಓಡಿಸ್ಬಾರ್ದಾಗಿ ಬರುತ್ತೆ.